ವಿಜಯನಗರ ಸರ್. ವಿಜಯನಗರದಿಂದನಾ? ಹೇಳಿ. ಹಾ ಸರ್, ಅದು ಅವ್ರ ರೇಟು 93 ಮಾಡಿ ಯಾರು? 2 ವರ್ಷ ಆಯ್ತು ಸರ್. ಲಡ್ಡು ಸರ್, ಇಲ್ಲಿ ಗೌರಿಪಾಳ್ಯಲ್ಲಿ ಇದೆಯಲ್ಲ ಸರ್. ಓಹೋ, ಲಡ್ಡು. ಹಾ ಹೇಳಿ. 2,93,000 ಮಾಡಿದಾರೆ ಸರ್ ಅವರು ಬಿಲ್. 2,93,000? 3,000 ಸರ್. ಯಾವಾಗ ತಗೊಂಡಿದ್ ನೀವು ಗಾಡಿ? ಈ ನೆಕ್ಸ್ಟ್ ಮಂತ್ ಬಂದ್ರೆ 2 ವರ್ಷ ಆಯ್ತು ಸರ್. ಹಾ, ಏನ್ ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ 8,000 ಬ್ಯಾಲೆನ್ಸ್ ಸಿಕ್ಕಿದೆ ಸರ್. ಏನಕ್ಕೆ 8,000 ಬ್ಯಾಲೆನ್ಸ್ ಸಿಕ್ಕಿದ್ರಿ? 8,000 ಕೊಡ್ತೀನಿ ಅಂತ ಹೇಳಿದೆ ಸರ್, ಬ್ಯಾಲೆನ್ಸ್ ಸಿಕ್ಕಿದೆ. ಹಾ, ಅದಕ್ಕೆ ಗಾಡಿ ಸೀಜ್ ಮಾಡ್ತಾರಂತ ಸರ್. 8,000 ರೂಪಾಯಿ ಗಾಡಿ ಸೀಸ್ ಮಾಡ್ತಾರಂತ? ಹಾ ಸರ್. ಬಾಕಿ ಅಮೌಂಟ್ ಎಲ್ಲ ಕಟ್ಬಿಟ್ಟಿದ್ರಾ? ಹಾ, ಅದು 2 ಲಕ್ಷ ಲೋನ್ ಮಾಡ್ತಿದ್ದೆ ಸರ್. ಹಾ, ಮೇಲಿಂದ 85,000 ಕೊಟ್ಟಿದ್ದೀನಿ ಸರ್. 2 ಲಕ್ಷ ಲೋನ್ ಮಾಡ್ಸಿದ್ರಿ, ಡೌನ್ ಪೇಮೆಂಟ್ ಅಮೌಂಟ್ 85 ಕೊಟ್ಟಿದ್ರಾ? ಹೌದು ಸರ್. ಈಗ 285 ಅಂದ್ರೆ 2 ಲಕ್ಷ ಲೋನ್ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದೀರಾ? ಲೋನ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಇನ್ ಎಷ್ಟು ಕೊಡ್ಬೇಕಾಗತ್ತೆ? ಅದೇ 8,000 ಕೊಡೋದಿತ್ತು, 5,000 ಕೊಡ್ತೀನಿ ಸರ್. ಆಯ್ತು, ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು. ಏನಿಲ್ಲ, ನೀನು ಬಿಡೋದಿಲ್ಲ, ನೀನು ಅವ್ನು ಸೀಜ್ ಮಾಡೋನ್ ಬಂದಿದ್ದ ಸರ್. ಅವ್ನು ಸೀಜ್ ಮಾಡೋನು 1,500 ಕೊಡ್ಬೇಕಂತೆ. ಕೊಟ್ರ ಅವ್ನ್ 1,500? ಸರ್, ದಯವಿಟ್ಟು ಕಾಲ್ ಮುಗಿದು ಕೇಳ್ಕೊತೀನಿ ಸರ್. ನನ್ನ ಹತ್ರ ಇರೋದು 1,000 ರೂಪಾಯಿ ಇದೆ, ತಗೊಂಡ್ ಬಗೆಹರ್ಸ ಅಂದ್ರೆ ಆಫೀಸ್ ಇನ್ನೂ 3,000 ಕೊಡ್ಬೇಕ ನೀನು. ನೀನ್ 3,000 ಕೊಟ್ರೆ ನಿನ್ ಬಗೆಹರಿಸೋದು. 3,000 ಕೊಡೋದೇ ಅಂದ್ರೆ ನೀನ್ ಮತ್ತೆ ಸೀಜ್ ಮಾಡ್ಬೇಕಾಗತ್ತಂತ ಧಮಕಿ ಆಗ್ತಾ ಇದ್ದಾರೆ. ಯಾರು ಅವ್ನ ಹಂಗಂದವ್ನ? ಯಾರು? ಸೀಸರಾ? ಲಡ್ಡು ಸರ್. ಲಡ್ಡು. ಹಾ. ಈಗ ಗಾಡಿ ಆಟೋ ನಿಮ್ಮ ಹೆಸರಲ್ಲೇ ಇದೆಯಾ? ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲೇ ಇದೆ ಸರ್. NOC ಕೊಟ್ಟಿಲ್ವಾ ಅವನು ಇವಾಗ ಅದು ಲೋನ್ ಕ್ಲಿಯರ್ ಆಗಿರೋದಕ್ಕೆ? ಕೊಟ್ಟಿದ್ದಾನೆ ಸರ್. ಕೊಟ್ಟಿದ್ದಾನೆ ಸರ್. NOC ತಗೊಂಡೋಗಿ SP ಕ್ಯಾನ್ಸಲೇಷನ್ ಮಾಡ್ತಿದ್ದೀರಾ? ಮಾಡ್ತಿದ್ದೀನಿ ಸರ್. ಈಗ ಗಾಡಿ ಮೇಲೆ ಏನು ಲೋನ್ ಇಲ್ವಾ? ಲೋನ್ ಇಲ್ಲ ಸರ್. ಅವ್ನು ಯಾವನ್ ಲಡ್ಡು, ಅವನಿಗೆ ಫೋನ್ ಹಾಕ್ರಿ, ಹೇಳ್ತೀನಿ, ಲೈನಲ್ಲಿ ಇರ್ತೀನಿ. ಫೋನ್ ತೆಗಿತಾ ಇಲ್ಲ ಸರ್. ಹೌದಾ? ಅವನಿಗೆ ನಿನಗೆ 8,000 ರೂಪಾಯಿ ಕೊಡ್ತಿ. 3,000 5,000 ಕಳ್ಸಿದೀನಿ ಸರ್. 5,000 ಹಾಕಿದೀನಿ. ಹಾಕಿ ಇವನು ಸೀಜ್ ಮಾಡೋನು ಬಂದು ಇಲ್ಲ, ಸೀಜಿಂಗ್ 1,500 ಆಗುತ್ತೆ, ನಿನ್ ಬಿಡೋದಿಲ್ಲ ಅಂತ ಕೊಟ್ಟಿದ್ದ ಸರ್. ಅಲ್ಲಿಗೆ 8,000 ಪ್ಲಸ್ ಸೀಸಿಂಗ್ ದುಡ್ಡು 1,500. ಅಲ್ಲಿಗೆ 9,500. ಒಟ್ಟಲ್ಲಿ 10,000 ರೂಪಾಯಿ ಕೀಳ್ಬೇಕು ಅಂತ ನಿಂತ್ಬಿಟ್ಟವ್ರು ಇವ್ರು. ಈ ಬೆಂಗಳೂರಲ್ಲಿ ಆಟೋ ಸಂಘಟನೆಗಳು ಅನ್ಕೊಂಡು ತುಂಬಾ ಅವರಲ್ಲ, ಈ ಆಟೋ ಡೀಲಿಂಗ್ ಎಲ್ಲ ಮಾಡ್ಕೊಂಡು ಅವ್ರಗಳ ಹತ್ರ ನೀವ್ ಹೇಳ್ಬೇಕು ತಾನೆ, ಹಿಂಗೆಲ್ಲಾ ಮಾಡ್ತಾವ್ರೆ. ಆ ಬೈಕ್ ಟ್ಯಾಕ್ಸಿ ಬಿಡ್ರಣ, ಅದೆಲ್ಲ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರ್ತದೆ, ಏನೋ ಒಂದ್ ಆಯ್ತದೆ. ಈ ಆಟೋ ಚಾಲಕರುಗಳಿಗೆ, ಈ ಫೈನಾನ್ಸರ್ಗಳು, ಸೀಸರ್ಗಳು ಹಿಂಗೆಲ್ಲಾ ಕಿತ್ಕೊಂಡ್ ತಿಂತವ್ರೆ. ನೀವು ಫಸ್ಟ್ ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತ ಕೇಳ್ಬೇಕು ತಾನೆ ಅವ್ರಿಗೆಲ್ಲ. ಯಾರಿಲ್ಲ ಸರ್, ಯಾರಿಗಿನ ಇದು ಆಗಿಲ್ಲ ಸರ್ ಅಟ್ಯಾಚ್. ನಾವು ಇದನ್ನ ಹೇಳ್ತಾ ಇರೋದು. ಆಟೋ ಡ್ರೈವರ್ಗಳು ಆಟೋ ತಗೊಳ್ಬೇಕು ಅಂತ ಹೋದ್ರೆ DL ಪರ್ಮಿಟ್ ಗೆ 500 ರೂಪಾಯಿ ಆಯ್ತದೆ, 10,000 ರೂಪಾಯಿ ಲೂಟಿ ಹೊಡಿತವ್ರೆ. ಹೌದೌದು ಸರ್. ಆಮೇಲೆ ಆಟೋ ಡ್ರೈವರ್ಗಳು ಆಟೋ ತಗೊಂಡು ಮೀಟರ್ನ ಕೈಗಿಟ್ರೆ ಮೀಟರ್ ರೇಟ್ಗೆ GST ಬಿಲ್ ಕೊಡ್ಬೇಕು. 2,750 ರೂಪಾಯಿ ಮೀಟರ್ಗೆ GST ಬಿಲ್ ಕೊಡ್ಬೇಕು. GST ಬಿಲ್ಗಳು ಕೊಡ್ದೇನೆ ಮೀಟರ್ಗೆ 8,000, 10,000, 13,000 ರೂಪಾಯಿವರೆಗೂ ಲೂಟಿ ಹೊಡಿತವ್ರೆ. ಈ ತರ ಮಾಡ್ತಾ ಇದಾರೆ ಸರ್. ಅಲ್ವಾ? ನಿಮ್ಮ ಆಟೋ ಗಾಡಿಗಳಿಗೆ ಇನ್ಶೂರೆನ್ಸ್ ಬರ್ತದಲ್ಲ, ಹೊಸ ಆಟೋಗಳು ತಗೊಂತೀರಲ್ಲ ನೀವು, ಹೊಸ ಆಟೋಗೆ ಇನ್ಶೂರೆನ್ಸ್ ಬರೀ 5,000 ರೂಪಾಯಿ ಆಗುತ್ತೆ. ಇವರೆಲ್ಲ 9,600, 10,000 ರೂಪಾಯಿವರೆಗೂ ಕೂಡ ಇನ್ಶೂರೆನ್ಸ್ ದುಡ್ಡು ತಿಂತಾರೆ. ಇದು ಅಲ್ಲದೆ ಇನ್ಶೂರೆನ್ಸ್ ಇವೆಲ್ಲ ಆದ್ಮೇಲೆ ನೀವು RTO ಬಿಡ್ತಿರಲ್ಲ ಗಾಡಿನ, RTO ಚಲನ್ ದುಡ್ಡು ಏನಿದೆ ಅದನ್ನ ಕಟ್ಕೊಂಡು ಯಾವ್ದಾರು ಒಬ್ಬ ಆಟೋ ಡ್ರೈವರ್ FC ಮಾಡಿಸ್ತಾನ? ಇಲ್ಲ, ಬ್ರೋಕರ್ ಥ್ರೂನೇ ಹೋಗ್ಬೇಕು. 6,000 ಇಲ್ದೆ ಯಾವ ಬ್ರೋಕರ್ ಕೂಡ ನಿನ್ ಗಾಡಿಗೆ ನಂಬರ್ ಪ್ಲೇಟ್ ಕೊಡ್ಸ್ಕೊಡಲ್ಲ. ಶೋರೂಮ್ ಅಲ್ಲಿ ಸಿಗೋ ಆಟೋಗಳು ಈ ಡೀಲರ್ಗಳು ಹೊರಗಡೆ ಯಾಕೆ ತಂದ್ ಮಾರ್ಬೇಕು? ಈ ಲಡ್ಡು ಅಂತವ್ರು, ಅವ್ರು ಯಾರೋ ಲಾಲ್ಬಾಗ್ ರವಿ ಅಂತವ್ರು, ಇವರೆಲ್ಲ ಯಾಕೆ ಹೊರಗಡೆ ತಂದ್ ಯಾಕೆ ಮಾರ್ಬೇಕು? ಇನ್ನೊಬ್ಬ ಯಾರೋ ಮುಸ್ಲಿಮ್ಸ್ ಅವನ ಹೆಸರು ಐತೆ, ಅವನ ಹೆಸರೇನೋ ಏನೋ ಅಬ್ದುಲ್ ಏನೋ ಉದ್ದು ಕೈತಪ್ಪ ಒಂದ್ ಹೆಸರು.
ಇವರೆಲ್ಲ ಇವ್ರ 3 ಜನದ ಹೆಸರು ಹೇಳಿದ್ರೆ ಸಾಕು, ಲೋಕಲ್ ಅಲ್ಲಿರೋ ಡೀಲರ್ಗಳಿಗೆಲ್ಲ ಆಟೋನ ₹1 ಇಸ್ಕೊಳ್ದಂಗ್ ಶೋರೂಮ್ ಅವ್ರು ಕೊಡ್ತಾರ ಆಚೆಗೆ. ಹೌದು ಸರ್. ಅದನ್ನೆಲ್ಲ ತಂದು ಆಟೋ ಡ್ರೈವರ್ಗಳಿಗೆ ಶೋರೂಮ್ಗೆ ಹೋದ್ರೆ ನಿಮ್ಗೆ ಆಟೋ ಕೊಡಲ್ಲ, ಎಲ್ಲ ಡೀಲರ್ಗಳ ಹತ್ರಕ್ಕೆ ಹೋಗ್ಬೇಕು ಆಟೋ ತಗೊಳಕ್ಕೆ. ಸರ್ ಶೋರೂಮ್ಗೆ ಹೋದ್ರೆ ಏನಂತ, ಶೋರೂಮ್ಗೆ ಹೋಗಿದ್ದು ಸರ್, ನಮ್ಗೆ ಲೋನ್ ಮಾಡ್ಕೊಡಲ್ಲ ಅಂತ ಹೇಳಿದ್ರು ಅವರು. ಡೀಲರ್ ಹತ್ರಕ್ಕೆ ಹೋಗ್ರಿ ಅಂತಾರೆ. ಅವರು ಹಂಗ ಹೇಳಲ್ಲ, ಡೀಲರ್ ಹತ್ರ ಹೋಗಿ ಅಂತ ಹೇಳಲ್ಲ, ಏನಂತ ಹೇಳಲ್ಲ ಸರ್. ನಿಮ್ಗೆ ನಾವು ಲೋನ್ ಮಾಡ್ಕೊಡಲ್ಲ. ಲೋನ್ ಮಾಡ್ಕೊಡಲ್ಲ. ಅವ್ರು ಲೋನ್ ಮಾಡ್ಕೊಡಲ್ಲ ಅಂತ ಹೇಳಿದ್ಮೇಲೆ ನೀವು ಲೋಕಲ್ ಡೀಲರ್ ಹತ್ರಕ್ಕೆ ಬರ್ತೀರಾ. ಏನು ಗೊತ್ತಾ ಅವ್ರಿಗೆ ಹೇಳೋದು, ಇದನ್ನ ತಿಳ್ಕೊಳ್ಳಿ. ಗೌರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ 1,60,000 ಅಷ್ಟೇ ಪರ್ಮಿಟ್ ಕೊಟ್ಟಿದ್ದು, ಆಟೋಗಳು 1,60,000 ಸೇಲ್ ಆಗ್ಬೇಕು ಅಂತ ಹೇಳಿತ್ತು. ಅಷ್ಟು ಸೇಲ್ ಆಗೋಗಿದ್ದು. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರ್ ಆದ್ವಲ್ಲ ಆಟೋಗಳನ್ನ ತಂದ್ ಮಾರಿದ್ರಲ್ಲ ಇಲ್ಲಿ ಡೀಲರ್ಗಳು, ಆಟೋ ಡ್ರೈವರ್ಗಳಿಗೆಲ್ಲ ಫಸ್ಟ್ ನೀನು DL ಪರ್ಮಿಟ್ ತಗೊಂಬಂದ್ರೆ ನಿನ್ಗೆ ಆಟೋ ಕೊಡ್ತೀವಿ ಅಂದಿದ್ರೆ ಸರಿ ಹೋಗಿರೋದು. ಇವ್ರ ಅಣ್ಣಂದ್ರಗಳೆಲ್ಲ ಏನ್ ಮಾಡಿದ್ರು ಗೊತ್ತಾ, ನಿನ್ಗೆ ಯಾಕೆ ಹೋಗಯ್ಯ, ಆಟೋ ತಗೊಂಡ್ ಹೋಗೋ, ನಿನ್ಗೆ ನಾನು ಸರ್ಕಾರ ಪರ್ಮಿಟ್ ಬಿಟ್ಟ ಮೇಲೆ ನಾನು ಈಸ್ಕೊಡ್ತೀನಿ ಅಂತ ಏನೋ ದೊಡ್ಡ ಇವರೇ DC ಅನ್ನೋ ತರ. ನೆಕ್ಸ್ಟ್ DC ಬಂದು ಚೇಂಬರ್ ಮೇಲೆ ಕೂತ್ಕೊಂಡ್ರೆ ಅಣ್ಣಂದ್ರಗಳು ಹೋಗಿ ನಿಂತ್ಕೊಂಡ ತಕ್ಷಣ DC ತಗೊಳ್ರಿ ಅಂತ ಪರ್ಮಿಟ್ ಕೊಟ್ಬಿಡೋ ತರ ಬಿಲ್ಡಪ್ ಕೊಟ್ಟು, ನಿಮ್ಗೆ ಯಾಕೆ ಹೋಗ್ರಯ್ಯ, ನಿಮ್ಗೆಲ್ಲ ಪರ್ಮಿಟ್ ಕೊಡ್ತೀವಿ ಅಂತ ಆಟೋಗಳೆಲ್ಲ ಸೇಲ್ ಮಾಡಿದ್ರಲ್ಲ. ಹಂಗಾಗಿ ಶೋರೂಮ್ನವರು ಇವರೆಲ್ಲ ಆ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಆಟೋಗಳೆಲ್ಲ ಇಲ್ಲೇ ಕೊಳಿತಾ ಇದ್ದೋ, ನಮ್ಗೆ ತುಂಬಾ ಲಾಸ್ ಆಗ್ಬಿಡೋದು ಅನ್ಬಿಟ್ಟು ಆಟೋ ಡೀಲರ್ಗಳನ್ನ ಹಂಗೆ ನೀಟಾಗಿ ಚೆನ್ನಾಗಿ ಇಟ್ಕೊಂಡವ್ರೆ. ಅದಕ್ಕೆ ಶೋರೂಮ್ಗೆ ಹೋದ್ರೆ ನಿಮ್ಗೆಲ್ಲ ಆಟೋ ಕೊಡಲ್ಲ, ಏನಿದ್ರು ಡೀಲರ್ ಹತ್ರಕ್ಕೆ ಹೋಗು ಅಂತ. ಅದೇ ಹೋಗು ಅಂತ ಹೇಳಲ್ಲ, ಹಿಂಗೆ ಲೋನ್ ಕೊಡಲ್ಲ, ಇನ್ನೇನೋ ಸಮಸ್ಯೆಗಳನ್ನ ಹೇಳ್ಕೊಂಡು ನೀವು ಡೀಲರ್ ಥ್ರೂನೇ ಬರ್ಬೇಕು, ಹಂಗ್ ಮಾಡ್ಬಿಟ್ಟವ್ರೆ. ಹಂಗೆ ಮಾಡಿದಾರೆ. ಅಲ್ಲ ಸರ್, ಇದು ಕಡಿವಾಣ ಹಾಕೋದು ಹೆಂಗೆ ಸರ್ ಇವ್ರು? ಎಲ್ಲ ಎಲ್ರಿ ಕಡಿವಾಣ ಹಾಕೋದು, ಇಲ್ಲಿ ಹೇಳ್ತೀನಿ ಕೇಳ್ರಿ. ಆಟೋ ಈಗ ಹೊಸದಾಗಿ 5 ಲಕ್ಷ ಪರ್ಮಿಟ್ ಬಿಟ್ರು, ಅಲ್ಲ 1 ಲಕ್ಷ ಪರ್ಮಿಟ್ ಬಿಟ್ಟವ್ರು ಹೊಸದಾಗಿ. ವರ್ಷಕ್ಕೆ 20,000 ಪರ್ಮಿಟ್ ಸೇಲ್ ಆಗ್ಬೇಕು ಅಂತ. ಹೇಳ್ತೀನಿ ಕೇಳ್ರಿ, ವರ್ಷಕ್ಕೆ 20,000 ಸೇಲ್ ಆಗ್ಬೇಕು. TV9 ಕಿರಣ್ ನಾವು ಅವರು ಎಲ್ಲ ಸೇರ್ಕೊಂಡು ವರದಿ ಎಲ್ಲ ಮಾಡಿಸಿ ಡೈರೆಕ್ಟ್ ಆಟೋ ಡ್ರೈವರ್ಗಳು ಬಂದ್ರೆ ಮಾತ್ರ ಪರ್ಮಿಟ್ ಕೊಡ್ಬೇಕು, ಹೊರಗಡೆ ಡೀಲರ್ಗಳಿಗೆಲ್ಲ ಕೊಡಬಾರ್ದು, ಸಾಧ್ಯ ಆದ್ರೆ ಆನ್ಲೈನ್ ಅಲ್ಲಿ ಪರ್ಮಿಟ್ ಸಿಗೋ ತರ ಎಲ್ಲ ಮಾಡಿ ಅಂತ ಪ್ರೆಸರ್ ಇಟ್ಟಿದ್ದು. ಇದೇ ನೀವ್ ಹೇಳ್ತಿರಲ್ಲ ಸಂಘಟನೆಗಳು, ಆಟೋ ಸಂಘಟನೆಗಳು, ಈ ಸಂಘಟನೆ ರಿನ್ಯೂವಲ್ ಇರಲ್ಲ, ಅದ್ರಲ್ಲಿ ಬೈಲ ಪದಾಧಿಕಾರಿಗಳು ಯಾರು ಅಂತ ಗೊತ್ತಿರಲ್ಲ. ಒಂದು ಮೆಂಬರ್ಶಿಪ್ ದುಡ್ಡು ಟ್ರಾನ್ಸಾಕ್ಷನ್ ಏನ್ ನಡೀತೈತೆ, ಅದು ವರ್ಷ ಆಡಿಟಿಂಗ್ ಆಗ್ತೈತೆ, ಇದು ಯಾವ್ದು ಏನು ಇಲ್ಲ. ಸುಮ್ನೆ ಹೇಳ್ಕೊಳಕ್ ಒಂದ್ ಸಂಘಟನೆ ಅಂತ ಮಾಡ್ಕೊಂಡ್ಬಿಟ್ಟು ಹೋಗಿ ಈ ಡೀಲರ್ಗಳನ್ನೆಲ್ಲ ಜೊತೆಲಿ ಸೇರ್ಕೊಂಡು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ಅಲ್ಲಿ ಆಟೋ ಡ್ರೈವರ್ ಬಂದ್ರು ಕೊಡಬಾರ್ದು, ಡೀಲರ್ಗಳು ಬಂದ್ರೆ ಮಾತ್ರ ಪರ್ಮಿಟ್ ಕೊಡ್ಬೇಕು ಅನ್ನೋ ತರ ಎಲ್ಲ ಮಾಡ್ಸ್ಕೊಂಡ್ ಬಂದವ್ರು ಹೋಗಿ. ಇದು ಆಟೋ ಸಂಘಟನೆಗಳು ಮಾಡ್ತಾರ ಕೆಲ್ಸ. ಅದನ್ನು ನಿಜ ಇದೆ ಸರ್, ಆಟೋ ಸಂಘಟನೆಗಳು. ಆಮೇಲೆ ನೀವು ಈಗ ಎಂತಿರಲ್ಲ ಫೈನಾನ್ಸ್ ಎಲ್ಲಾ ಸೇಟುಗಳ ಜೊತೆ ಲಿಂಕ್ ಅಲ್ಲ ಅವ್ರ ಅಣ್ಣಂದ್ರು. ನೋಡ್ರಿ, ನೀವು ಏನು ಆಟೋಗಳು ತಗಂತಿರಲ್ಲ ಹೋಗಿ, ಆ ಆಟೋ ತಗೊಳೋದಕ್ಕೂ ಕೂಡ ಶೋರೂಮ್ ಇಂದ ಇವ್ರಿಗೆ ಕಮಿಷನ್ ಬರುತ್ತೆ. ನೀವೇನು ಆಟೋ ತಗಂತಿರಲ್ಲ, ಆಟೋ ತಗೊಂಡ್ಮೇಲೆ ಸೇಟು ಹತ್ರ ಹೋಗಿ ಲೋನ್ ಹಾಕಿಸ್ತಿರಲ್ಲ, ಸೇಟು ಕಡೆಯಿಂದ ಇವ್ರು ಕಮಿಷನ್ ಬರುತ್ತೆ. ಸೇಟು ಕಡೆಯಿಂದ ಅಷ್ಟೇ ಅಲ್ಲದೆ ನೀವೇನು RTO ಮಾಡ್ಕೊಡಿ ಅಂತ ಕೊಡ್ತಿರಲ್ಲ ಅವ್ರಿಗೆ, ನಿಮ್ ಗಾಡಿ ನಂಬರ್ ಪ್ಲೇಟ್ ಎಲ್ಲ ಬರ್ಬೇಕಲ್ಲಪ್ಪ, ಅದ್ರಲ್ಲೂ ಕೂಡ RTOದಲ್ಲಿ ಇಷ್ಟು ದುಡ್ಡು ಅಂತ ತಗಂತಾರೆ. ₹500 ಸಿಗೋ DL ಪರ್ಮಿಟ್ ನ ₹10,000 ತಗಂತಾರೆ. ಎಷ್ಟ್ ಕೊಟ್ಟಿದ್ರಿ ನೀವು DL ಪರ್ಮಿಟ್ಗೆ? ಅದೇ 9,000 ಚಿಲ್ಲರೆ ಮಾಡಿದಾರ ಸರ್. 9,000 ಚಿಲ್ಲರೆ. ಇವ್ರಿಗೆಲ್ಲ ಇದ್ರಲ್ಲಿ ದುಡ್ಡು ನೋಡ್ರಿ, ಹೇಳ್ತೀನಿ ಕೇಳ್ರಿ. 10 ಲಕ್ಷ, 15 ಲಕ್ಷ, 20 ಲಕ್ಷ ರೂಪಾಯಿ ಕಾರಲ್ಲಿ ದಂಧೆ ನಡೆಯಲ್ಲ. ನಿಮ್ 3 ಲಕ್ಷದ ಆಟದಲ್ಲಿ ಏನೇನೆಲ್ಲ ಮಾಫಿಯಾ ನಡೆಸ್ತಾರ ಗೊತ್ತೇನ್ರಿ ಇವರೆಲ್ಲ ಸೇರ್ಕೊಂಡು. ನಿಜ ಸರ್, ನಾವು ದುಡಿಮೆ ಇಲ್ಲ ತಂದ್ ನಾವು ಬದುಕ್ತಾ ಇದೀವಿ ಇಲ್ಲಿ ಬರ್ದಿಟ್ಕೊಂಡ್ಬಿಡ್ರಿ, ಒಂದ್ ಡಿಕ್ಷನರಿ ಬುಕ್ ಅಲ್ಲಿ ಬರ್ಕೊಂಡ್ಬಿಡ್ರಿ. ಕಷ್ಟಪಟ್ಟು ನೀವೇನ್ ದುಡ್ದು ಆಟ ತಗೊಂಡಿದಿರಲ್ಲ, ನೀವ್ ಇನ್ನೂ ಈ ಜನ್ಮ ಫುಲ್ಲು ನಿಮ್ ಜನ್ಮ ಇದ್ರಲ್ಲೇ ಕಳೆದ್ಬಿಟ್ರೆ ನೀವು ಉದ್ಧಾರ ಆಗಲ್ಲ. ಆಗೋದಿಲ್ಲ, ಅದು ಮಾತ್ರ. ಈ ಆಟನ ಇಟ್ಕೊಂಡು ಈ ಮಾಫಿಯಾ ನಡೆಸ್ತಾವ್ರಲ್ಲ ಇವರೆಲ್ಲ ಅಣ್ಣಂದ್ರುಗಳು, ಇವರೆಲ್ಲ ತುಂಬಾ ಚೆನ್ನಾಗಿ ನಿಮ್ಕಿಂತ 10 ಪಟ್ಟು ಉದ್ಧಾರ ಚೆನ್ನಾಗಿರ್ತಾರೆ ಇವರು. ಈ ಸತ್ಯ ಯಾವ ಆಟೋ ಡ್ರೈವರ್ಗಳಿಗೂ ಬೇಡ. ಒಟ್ಟ ಏನೋ ಇವ್ರೆಲ್ಲ ಡಿವೈಸ್ ಆನ್ ಮಾಡ್ಕೊಂಡ್ ಕೂತ್ಕೋ, ಓಲಾ ಊಬರ್ ಹೊಡಿತಾರೋ, ರೇಟ್ ಕಮ್ಮಿ ಕೊಡ್ತಾರಣ ಅಂತ ಅವ್ರ ಹತ್ರಕ್ಕೆ ಹೊಡೈತಾರೆ, ಅವ್ರನ್ನೇ ತಿನ್ನಿಸ್ತಾರೆ, ಅವ್ರ ಹತ್ರಕ್ಕೆ ಹೊಡೈತಾರೆ.
ಅವನು ತಲೆ ಕೆಡ್ಸ್ಕೊಂಬೇಡ ಬಾರೋ ಅನ್ಬಿಟ್ಟು ಅಲ್ಲಿ ಹೋಗಿ ಒಂದೆರಡು ವಿಡಿಯೋ ಮಾಡ್ಬಿಟ್ಟು ಆಮೇಲೆ ನಿಮ್ಮನ್ನ ಕರ್ಸ್ಬಿಟ್ಟು ಅಣ್ಣಂಗೆ ಬರ್ತಡೆ ಕೇಕ್ ಕಟ್ ಮಾಡೋ, ಅಣ್ಣನ್ ಬಾಯಿಗೆ ಸ್ವೀಟ್ ಇಕ್ಕೋ, ಅಲ್ಲಾಕ 2 ಶಾಲು ಹಾಕ್ಬಿಟ್ಟು ಕಳ್ಸೋ ಅಂತ ಹಿಂಗ್ ತಲೆ ಸಾವಿರ ಕಳಿಸ್ತಾರೆ. ಅವ್ನ್ ನೆಕ್ಸ್ಟ್ ಟೈಮ್ ಇನ್ನೊಂದಿಬ್ರನ್ನ ಕರ್ಕೊಂಬರ್ತಾನೆ, ಅಣ್ಣ ಇವ್ರಿಗೊಂದ್ 2 ಗಾಡಿ ಅಂತ ಕೊಡೋ ಅಂತ. ಇದೇ ನಡೀತಾರ ನಿಮ್ದೆಲ್ಲ? ನಮ್ದೆಲ್ಲ ಅಲ್ಲ ಸರ್, ಇವಾಗ ನೋಡಿ 3,000 ಕಟ್ಲಿಲ್ಲ ಮತ್ತೆ ನಾನು ಸೀಜರ್ ಕಳಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ ಸರ್ ಅವ್ನು. ಆಯ್ತು, ಒಂದ್ ಕೆಲ್ಸ ಮಾಡಿ ಅವ್ನ ನಂಬರ್ ನನಗೆ ವಾಟ್ಸಪ್ ಅಲ್ಲಿ ಕಳ್ಸಿ, ಹಾ ಅವ್ರಿಗೆ ಹೇಳಿ ನೋಡಪ್ಪ ನಾವು ಸೋಮಣ್ಣವ್ರ ಸಂಘಟನೆಯಲ್ಲಿ ಇದೀವಿ, ಹಾ ಆಯ್ತು ನೀನ್ ಅಲ್ಲೇ ಬಾ, ಅದೇನೈತೆ ನಿನ್ ದುಡ್ಡು ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ತೀನಿ ಇವನ್ ಅಂತ ಅಂತ ಹೇಳಿ. ಇದ್ದ ಈಗ ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ ಕೇಳ್ರಿ. ಇಲ್ಲಿ ಗಾಡಿ ಮೇಲೆ ಏನಾದ್ರು ಲೋನ್ ಇತ್ತು, ಅವ್ನ್ ಕೊಟ್ಟಿರೋ ಹೆಸರ ಮೇಲೆ ಲೋನ್ ಇತ್ತು ಅಂದಿದ್ರೆ ನೀವ್ ಎದ್ರಕೊಂಬೋದಾಗಿತ್ತು. RC ಓನರ್ ನೀವಿದೀರಾ, ಯಾವನಾದ್ರೂ ಬಂದು ನಿಮ್ ಗಾಡಿನ ಮುಟ್ದ ಅಂದ್ರೆ ನೀವು ಬರ್ರಿ, ಹೇಳ್ತೀನಿ, ಕಳ್ಕೊಂಡೋಗ್ ಕಳ್ತನದ ಕೇಸ್ ಹಾಕ್ಸ್ಬಿಡ್ತೀನಿ. RC ಓನರ್ನ ಹೊಡೆದು ಬಡ್ದು ಗಾಡಿ ಎತ್ಕೊಂಡೋಗವ್ರೆ, ಇವ್ ಯಾವ ನನ್ ಮಗ ಇವನು ಗಾಡಿ ಎತ್ತದಕ್ಕೆ ಇವನು ರೈಟ್ಸ್ ಏನೈತೆ ಅಂತ ಕೇಳ್ತೀನಿ. 8,000 ರೂಪಾಯಿಗೆ ಎಷ್ಟ್ ಲಕ್ಷ ಕೊಟ್ಟು ತಗೊಂಡಿದ್ದ ಅವನ ಹತ್ರ, ಲಡ್ಡು ಹತ್ರ ನೀವು ಗಾಡಿನ? ಟೋಟಲ್ ಬಂದು 93 ಅಂತ ಬಿಲ್ ಹಾಕಿದಾನೆ ಸರ್. 293 293 ಅಂತ ಬಿಲ್ ಹಾಕಿದಾನೆ. ನಾನು ಡೌನ್ ಪೇಮೆಂಟ್ 85 ಮಾಡ್ಬಿಟ್ಟಿದ್ದೀನಿ. 8,000 ಏನ್ ಬಾಕಿ ಇತ್ತು ಅದು 2 ವರ್ಷದಿಂದ ನಾನೇನ ಕಟ್ಟೆ ಇಲ್ಲ, ಅದು ಕಟ್ಟೆ ಇಲ್ಲ. ಅದು ಈಗ ಬಂದು ಒಬ್ಬ ಸೀಜ್ ಮಾಡ್ತೀನಿ ಅಂತ ಒಬ್ಬನ್ ಕಳ್ಸೋನು. ಇದೆಲ್ಲ ಯಾರು ಕೇಳಕ್, ಯಾವ ಆಟೋ ಸಂಘಟನೆಯವರು ಇವ್ರನ್ನೆಲ್ಲ ಕೇಳಕ್ ರೆಡಿ ಇಲ್ಲ. ಯಾಕೆಂದ್ರೆ ಅಣ್ಣಂದ್ರು ಎಲ್ಲಾ ಕಡೆ ಕೈ ಆಡ್ಸ್ಕೊಂಡ್ ಬಂದ್ಬಿಟ್ಟವ್ರೆ. ಇವ್ರೇನಾದ್ರು ಕೇಳಕ್ ಹೋದ್ರೆ ಓಹೋ ಬಂದ ಅಣ್ಣ ಬಾ ಅಂತಾರ ಅವರು. ಅದಕ್ಕೆ ಇವ್ರು ಯಾರೋ ಅವ್ರ ಹತ್ರಕ್ ಹೋಗಲ್ಲ. ಇವ್ರ ಮಾತಾಡ್ತಿದ್ರೆ ಬೈಕ್ ಟ್ಯಾಕ್ಸಿ ಅಂತಾರೆ. ಬೈಕ್ ಟ್ಯಾಕ್ಸಿನೂ ಮಾಡ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ರು ಸರ್. ಎಲ್ಲಾ ಡ್ರೈವರ್ಸ್ ಗಳಿಗೆ ಅರ್ಥ ಆಗ್ಬೇಕಷ್ಟೇ. ಅರ್ಥ ಆಗ್ಲಿ, ಇನ್ನೂ ಅರ್ಥ ಆಗ್ಬೇಕು ನಿಮ್ಗೆಲ್ಲ. ಆಯ್ತು, ತಲೆ ಕೆಡ್ಸ್ಕೊಂಬಿಡಿ. ನಿಮ್ ಗಾಡಿ ಮೇಲೆ ಲೋನ್ ಇಲ್ಲ, ನಿಮ್ ಹೆಸರಲ್ಲಿ HP ಐತೆ. ಅದ್ ಹೆಂಗ್ ಬಂದ್ ಎತ್ಕೊಂಡ್ ಹೋಯ್ತಾನೆ ಎತ್ಕೊಂಡ್ ಹೋಗ್ಲಿ. ಅವ್ನು ಎತ್ಕೊಂಡ್ ಹೋಗಿದ್ದಿನ ನಮ್ಮ ಆಫೀಸ್ ಹತ್ರ ಬನ್ನಿ, ಆಮೇಲೆ ಮಿಕ್ಕಿದ ಕೆಲಸ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಆಫೀಸ್ ಎಲ್ಲಿ ಬರುತ್ತೆ ಸರ್ ತಮ್ಮದು? ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನಮ್ ಸಂಘಟನೆ ಹೆಸರು ಹಾಕಿ ಲೊಕೇಶನ್ ಬರುತ್ತೆ. ಸರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.